ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡಲಾಗಿದೆ. ಅಂದರೆ KCET ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಲು ಹೊಸ ವೇಳಾಪಟ್ಟಿಯನ್ನು ಬಿಡಲಾಗಿದೆ. ಸೊ ಇದಕ್ಕೆ ಅನುಗುಣವಾಗಿ ನೀವೆಲ್ಲರೂ ಅಂದರೆ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನೀವು ಡಾಕ್ಯುಮೆಂಟ್ಸ್ಗಳಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕಿಂಗ್ ಒಂದು ವೇಳೆ 3000 ಆಗಿದ್ದರೆ ಅಂದರೆ 9ನೇ ತಾರೀಕು 9ನೇ ತಿಂಗಳು 2020ರಿಂದ 10ನೇ ತಾರೀಕು 9ನೇ ತಿಂಗಳು 2020ರವರೆಗೆ ನಿಮಗೆ ಸಮಯಾವಕಾಶ ಇರುತ್ತೆ. 2001ರಿಂದ 7000 ನಡುವೆ ಇರುವಂಥ ರ್ಯಾಂಕ್ ಅಂದರೆ 2001ರಿಂದ 7000ದಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಈ ದಿನಾಂಕದಂತೆ ನಿಮಗೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಯಾವ ರ್ಯಾಂಕಿಂಗ್ನ ನೀವು ಕನ್ಸಿಡರ್ ಮಾಡಬೇಕು ಅಂತಂದರೆ ನಿಮಗೆ ಕೊಟ್ಟಿರುವಂತಹ ಕೋರ್ಸಸ್ ರ್ಯಾಂಕಿಂಗ್ ಅದರಲ್ಲಿ ಯಾವ ರ್ಯಾಂಕಿಂಗ್ ನಿಮಗೆ ಚೆನ್ನಾಗಿರುತ್ತೋ ಆ ರ್ಯಾಂಕಿಂಗ್ನ ನೀವು ಕನ್ಸಿಡರ್ ಮಾಡಿ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದು ನೆನಪಿಟ್ಕೊಳ್ಳಿ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಾಗ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಆಮೇಲೆ ನೀವು ಜೆರಾಕ್ಸ್ ಕಾಪೀಸು ಆಮೇಲೆ ಗೆಸ್ಟೆಡ್ ಆಫೀಸರ್ ಇರೋದನ್ನ ಮುಂದೆ ಫ್ಯೂಚರ್ನಲ್ಲಿ ನಿಮಗೆ ಅಡ್ಮಿಷನ್ ಸಮಯದಲ್ಲಿ ಕೊಡಬೇಕಾಗುತ್ತೆ. ಆದರೆ ಈಗ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಾಗ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿ. ಇಲ್ಲಿ ಆನ್ಲೈನ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಪ್ಲೋಡ್ ಮಾಡಬೇಕನ್ನೋದು ಭಾಳ ಬೇಗ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಆರಂಭವಾಗುವಂಥ ದಿನಾಂಕ 7ನೇ ತಾರೀಕಿನಿಂದ ಮತ್ತು 1ನೇ ತಾರೀಕು 10ನೇ ತಿಂಗಳವರೆಗೆ ನಿಮಗೆ ಇಲ್ಲಿ ಸಮಯ ಇರುತ್ತೆ. ಆದರೆ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಅಲ್ಲಿ ನಿಮ್ಮ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ರ್ಯಾಂಕಿಂಗ್ನ ಬಿಟ್ಟು ಬೇರೆ ದಿನಾಂಕದೊಂದು ನೀವು ಅಪ್ಲೋಡ್ ಮಾಡೋ ಹಾಗಿರುವುದಿಲ್ಲ. ಓಕೆ, ಸೊ ನಿಮಗೆ ಯಾವುದೇ ರೀತಿ ಅಡಚಣೆ ಇದ್ದರೆ ಕೆಗೆ ನೀವು ಬೇಕಾದರೆ ಅಲ್ಲಿ ಸಂಪರ್ಕಿಸಬಹುದು. ಸೊ ಒಂದು ನೆನಪಿಟ್ಟುಕೊಳ್ಳಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ. ಮುಂದಿನ ವೀಡಿಯೋದಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಡ್ತೀನಿ. ಸೊ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.